ನಮಸ್ತೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನನಾಯಕರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು ಸಿದ್ದಾಪುರ ಪಂಚಾಯತಿಯ ಗ್ರಾಮ ಪಂಚಾಯತಿಯ ಮೆಂಬರ್ ಅವರ ಜೊತೆ ಇದ್ದೀವಿ. ಬನ್ನಿ ನೇರವಾಗಿ ಅವ್ರದ್ದೊಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಾಗುಕುಲಾಲ್ ಅಂತ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಎಲೆಕ್ಟ್ ಆಗಿದ್ದೀರಾ? ನಾವು ಸಿದ್ದಾಪುರ ಗ್ರಾಮ ಪಂಚಾಯತ್ ನಂಬರ್ 2 ವಿನ್ ಆಗಿದ್ದೀರಾ. ಓಕೆ ಸರ್, ತಾವು ರಾಜಕೀಯಕ್ಕೆ ಬರೋಕ್ಕೂ ಮೊದಲು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ರಾಜಕೀಯದಲ್ಲಿ ಇದ್ರಾ? ಇಲ್ಲ, ಫಸ್ಟ್ ಟೈಮ್ ರಾಜಕೀಯಕ್ಕೆ ಬಂದಿದ್ದೀರಾ. ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ತಮಗೆ? ಈ ಜೀವನ ನಮಗೆ ನಾಸಬಹುದು ಅಂತಲ್ಲ, ನಾವು ಜನಸೇವೆ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗಿದೆ. ಓಕೆ, ಇವಾಗ ರಾಜಕೀಯ ಅಲ್ಲದೆ ತಮ್ಮ ಸ್ವಂತ ವೃತ್ತಿ ಏನು? ಅಂಗಡಿ ಮಾಡ್ಕೊಂಡಿದ್ರಿ. ಅಂಗಡಿ ಮಾಡ್ಕೊಂಡು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನ್ಕೊಂಡ್ರಿ ತಾವು? ಅದು ಏನೋ ಒಂದು ಹೀಗೆ ಒಂದು ನಮ್ಮ ಊರಿನವರೊಂದು ಹಿರಿಯವರಿದ್ದು ನಾನ್ ಮಾಸ್ಟರ್ ಅಂತ ಹೇಳಿ ಅವರ ಒಂದು ಇದರಿಂದ ನಾನು ಬಂದಿದ್ದು. ಆವಾಗ ಗ್ರಾಮ ಪಂಚಾಯತ್ ಬಂದಾಗ ಕ್ಯಾಂಡಿಡೇಟ್ ಇಲ್ಲ, ಯಾರನ್ನು ಕೇಳಿದ್ರು ಆಗುದಿಲ್ಲ ಅಂತಲ್ಲ, ನನಗೆ ಹಠ ಬಿದ್ದರು, ನಾನು ಸೇರ್ಕೊಂಡು ನಿಂತ್ಕೊಂಡು ಜನಗಳ ಸೇವೆ ಮಾಡ್ತಾ ಇದ್ದೀರಾ. ಓಕೆ, ಇವಾಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಯಾವುದೇ ಆದಂಥ ಒಂದು ಪಕ್ಷ ಬರುವುದಿಲ್ಲ. ನೀವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ, ಸಪೋರ್ಟರ್ಸ್? ನಾವೀಗ ಕಾಂಗ್ರೆಸ್ ಮೊದಲಿಂದನೂ ಕಾಂಗ್ರೆಸ್ ಪಕ್ಷ ಸಪೋರ್ಟರ್ಸ್. ಓಕೆ, ಇವಾಗ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ತಮಗೆ ನಿಂತ್ಕೊಳ್ಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಏನಾದರೂ ಆಕಾಂಕ್ಷೆ ಇದೆಯಾ? ತೊಂದರೆ ಇಲ್ಲ, ಅಕಸ್ ನಮ್ಮ ಕಾಸ್ಟಲ್ಲಿ ಬಂದರೆ ರಿಸರ್ವೇಷನ್ ಕೊಡೋದಲ್ಲಿ ಬಂದರೆ ನಿಂತ್ಕೋತೀರ ಅಂತ. ಓಕೆ, ತಾವು ರಾಜಕೀಯಕ್ಕೆ ಬರಬೇಕು ಅಂದರೆ ಸ್ಫೂರ್ತಿ ಅಥವಾ ಗುರು ಅಂತ, ಗಾಡ್ ಫಾದರ್ ಅಂತ ಯಾರಾದರೂ ಇದ್ದಾರಾ ತಮ್ಮನ್ನ ರಾಜಕೀಯಕ್ಕೆ ತಂದವರು? ಅವರಿಲ್ಲೇ ನಮ್ಮದೇ ನಾನು ಮಾಸ್ಟರ್ ಅಂತೇಳಿ ನನಗೆ ಅವ್ರ ಗುರು ಸಹ ಅವರು ರಾಜಕೀಯಕ್ಕೆ ಅವರೇ ಇರ್ತಾರೆ. ಈಗ ಅವ್ರು ನೆಕ್ಸ್ಟ್ ಸಂಜೀವ್ ಶೆಟ್ಟರ್ ಅಂತೇಳಿ ಅವರು ನಮಗೆ ಸಹ ಪ್ರೋತ್ಸಾಹ ಮಾಡ್ತಾರೆ. ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಮೆಂಬರ್ ಆಗಬೇಕು ಅಂದರೆ ಇಷ್ಟೇ ಕ್ವಾಲಿಫಿಕೇಶನ್ ವಿದ್ಯಾಭ್ಯಾಸ ಅಂತ ಬೇಡ ಈಗ ಬೇಡ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ವಿದ್ಯಾಭ್ಯಾಸ ಬೇಕು ಅಂತನಾ ಅಥವಾ ಇಷ್ಟೇ ಸಾಕು ಅಂತನಾ? ಅಲ್ಲ, ಒಳ್ಳೇದು ಇದ್ರೆ ಒಳ್ಳೇದೇ, ವಿದ್ಯಾಭ್ಯಾಸ ಇದ್ದರೆ ಒಳ್ಳೇದು. ಯಾಕಂದ್ರೆ ಏನು ಸರ್ಕಾರದ ನಾವು ಸೌಲಭ್ಯ ಬೇಕಿದ್ರು ನಾವು ವಿದ್ಯೆ ಬೇಕು, ಅದನ್ನು ಏನು ಕೇಳಬೇಕಿದ್ರು ಏನು ಗೊತ್ತಿಲ್ಲದೆ ಮಾಡಿದ್ರೆ ಪ್ರಯೋಜನ ಆಗಲಿಕ್ಕಿಲ್ಲ. ಆಗಲೇಬೇಕಂತ ಅಲ್ಲ, ಇಲ್ದಿದ್ದವರು ಇದ್ದಾರೆ, ವಿದ್ಯೆ ಇಲ್ದವರು ಇದ್ದಾರೆ. ನಾನು ಸಹ ನನಗೇನು ವಿದ್ಯೆ ಅಂತ ಜಾಸ್ತಿ ಇಲ್ಲ, ಬರೀ 4ನೇ ತರಗತಿ. ವಿದ್ಯೆ ಜೊತೆಗೆ ಅನುಭವನೂ ಕೂಡ ಬೇಕು ಅಂತ. ಅನುಭವ ಬೇಕು. ಓಕೆ, ಇವಾಗ ನಿಮ್ಮ ಅಂದ್ರೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಪಕ್ಷ ರಾಜಕೀಯದ ಒಂದು ಚುಕ್ಕಾಣಿ ಹಿಡಿದಿದೆ, ಕಾಂಗ್ರೆಸ್ ಪಕ್ಷ. ಅದು ಮೊನ್ನೆ ಒಂದು ಹೊಸ ನಿರ್ಣಯವನ್ನು ಮಂಡನೆ ಮಾಡ್ತು. ಗ್ರಾಮ ಸಭೆಗೆ ಮತ್ತು ವಾರ್ಡ್ ಸಭೆಗೆ ಪ್ರತಿಯೊಬ್ಬ ಮೆಂಬರ್ ಹಾಜರಾಗಬೇಕು, ಇಲ್ಲಾಂದ್ರೆ ಅವ್ರನ್ನು ಕಡ್ಡಾಯವಾಗಿ ಅಮಾನತ್ ಮಾಡಬೇಕು ಅಂತ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಮಾನತ್ ಮಾಡೋದು ಸರಿಯಲ್ಲ ಅವರು, ಯಾಕಂದ್ರೆ ಹೇಳಿದ್ರೆ ಅವ್ರು ಕಡ್ಡಾಯ ಹಾಜರಾಗಬೇಕು, ಇದು ಕಂಡೀಷನ್ ಕರೆಕ್ಟ್. ಯಾಕಂದ್ರೆ ಹೇಳಿದ್ರೆ ಇದು ಅನುಭವ ಆಗುದಿಲ್ಲ ಅವ್ರಿಗೆ. ಅವರು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮನೇಲಿ ಕೂತ್ಕೊಂಡ್ರೆ ಅವನಿಗೇನು ಅನುಭವ ಆಗುದಿಲ್ಲ. ನಾವು ಜನಸೇವೆ ಮಾಡಬೇಕಿದ್ರೆ ನಾವು ಏನು ಬರ್ತದೆ ಸರ್ಕಾರದ ಯೋಜನೆಗಳು ಅದು ಗ್ರಾಮ ಪಂಚಾಯತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಅದರಿಂದ ಅದು ಕಡ್ಡಾಯ ಸರಿ, ಆದರೆ ಅಮಾನತ್ ಮಾಡೋದು ಸರಿಯಲ್ಲ, ತಪ್ಪು ಅಂತ ಹೇಳ್ತೀವಿ. ಓಕೆ, ತಾವು ಇಲ್ಲಿ ತನಕ ಬರಬೇಕು ಅಂದ್ರೆ ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋ ಮತದಾರರೇ ಕಾರಣ. ಅವರಿಗೆ ನಮ್ಮ ವಾಹಿನಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತಿರೋ ತಾವು? ಅಲ್ಲ, ನಮ್ದು ಏನಿದ್ರು ಗ್ರಾಮ ಪಂಚಾಯತ್ ನಮ್ಮನ್ನ ಆರಿಸಿ ಕಳಿಸಿದ್ದಾರೆ, ಅವರು ನಮ್ಮ ವೋಟರ್ಸ್, ಅವರಿಗೆ ನಾವು ಅಭಿನಂದನೆ ಸಲ್ತೀರಾ. ಓಕೆ, ಈಗ ಭ್ರಷ್ಟಾಚಾರದ ರಾಜಕಾರಣ ಎಲ್ಲಂದ್ರಲ್ಲಿ ಕಂಡು ಬರ್ತಾ ಇದೆ. ದುಡ್ಡು ಕೊಟ್ಟು ಜನರನ್ನ ಮತ್ತು ಜನರ ಓಟನ್ನು ಖರೀದಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಾವು ಜನತೆಗೆ ಏನು ಸಂದೇಶ ಕೊಡ್ತೀರಾ? ಅದು ಕೊಡಲೇಬಾರ್ದು, ದುಡ್ಡು ಕೊಡಬಾರ್ದು, ದುಡ್ಡು ಕೊಟ್ಟವ್ರಿಗೆ ಓಟೇ ಹಾಕ್ಬಾರ್ದು. ನಾವೇನು ಕರ್ತವ್ಯ, ಅವ್ರ ಕೆಲಸ ಏನು ಮಾಡಿ ಕೊಡಬೇಕು, ನಮ್ಮ ಏನು ಬರ್ತದೆ ನಮ್ಮ ರಾಜ್ಯದಲ್ಲಿ ಏನು ಬರ್ತದೆ ಮಾಡಿದವ್ರಿಗೆ ಓಟ್ ಹಾಕ್ಬೇಕು ಅಂತ. ಓಕೆ, ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ಇಲ್ಲಿ ತನಕ ಬಂದಿದ್ದೀರಾ. ನೀವು ರಾಜಕೀಯಕ್ಕೆ ಬಂದ ಮೇಲೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ ಇಷ್ಟರೊಳಗಡೆ? ನಾವು ತುಂಬ ಇಲ್ಲಿ ಸಣ್ಣ ಪುಟ್ಟ ಕೆಲಸ, ರೋಡ್ ಒಂದು, ಆಮೇಲೆ ಜನರಿಗೆ ಈ ವೃದ್ಧಾಪ್ಯ ಯೋಜನೆ, ಆಮೇಲೆ ಏನೇನು ಬೇಕು ಸಣ್ಣ ಪುಟ್ಟ ಬ್ರಿಡ್ಜ್, ಆಮೇಲೆ ಸಣ್ಣ ಮೌರಿ. ನಿಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಕಂಡು ಬರುವ ತೊಂದರೆಗಳೇನು? ಯಾವುದ್ರ ಕೊರತೆ ಇದೆ ಜಾಸ್ತಿ ನಿಮ್ಮ ಗ್ರಾಮದಲ್ಲಿ? ನಮ್ಮಲ್ಲಿ ಸ್ವಲ್ಪ ಇನ್ನೂ ಕುಡಿಯೋ ನೀರಿನ ತೊಂದರೆ ಇದೆ, ಮತ್ತೆ ರೋಡ್ ತೊಂದರೆ ಇದೆ ಇಲ್ಲ. ಓಕೆ, ಇವಾಗ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ 25 ಜನ ಮೆಂಬರ್ಸ್ ಏನಿದ್ದಾರೆ, ಅವರು ಮತ್ತು ನಿಮ್ಮ ನಡುವಿನ ಒಡನಾಟ ಹೇಗಿದೆ? ಯಾರದ್ದು ತೊಂದರೆ ಇಲ್ಲ, ನಾವು ಹೊಂದಾಣಿಕೆ ಇದ್ದೀವಿ. ಓಕೆ, ನಿಮ್ದು ಇನ್ನೂ 2-2.5 ವರ್ಷ ಟರ್ಮ್ ಇದೆ, ಅಧಿಕಾರಾವಧಿ ಇದೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ. ಅಲ್ಲಿವರೆಗೂ ಈ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ಕೊಂಡಿದ್ದೀರಾ? ಈಗ ರೋಡು ಮತ್ತೆ ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ, ಮತ್ತೆ ಜನರಿಗೆ ಇದು ನಮ್ಮ ಪಡಿತರ ವ್ಯವಸ್ಥೆ, ಎಷ್ಟೋ ಜನರಿಗೆ ಕಾರ್ಡುಗಳು ಅಗತ್ಯ ಇದ್ದವರಿಗೆ ತೆಗೆದುಬಿಟ್ಟಿದ್ದಾರೆ, ಅಗತ್ಯ ಇದ್ದವರಿಗೆ ಕಾರ್ಡ್ ತೆಗೆದುಬಿಟ್ಟಿದ್ದಾರೆ. ಅದೆಲ್ಲ ಸರಿಪಡಿಸ್ಬೇಕು, ನಮ್ಮ ಮುಖಂಡರ ಮುಖಾಂತರ ಸರಿಪಡಿಸ್ಬೇಕು. ಓಕೆ ಸರ್, ತಮ್ಮ ಈ ರಾಜಕೀಯ ಜೀವನ ಹೀಗೆ ಮುಂದುವರಿಲಿ, ತಮ್ಮಿಂದ ಈ ಗ್ರಾಮದ ಜನರಿಗೆ ಒಂದು ಉಜ್ವಲವಾದ ಭವಿಷ್ಯ ಸಿಗಲಿ, ಹಾಗೂ ತಮ್ಮಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಹೊರಹೊಮ್ಮಲಿ, ಹಾಗೂ ನಿಮ್ಮನ್ನೇ ನಂಬಿಕೊಂಡಿರೋ ಜನತೆಗೂ ಕೂಡ ನಿಮ್ಮಿಂದ ಉತ್ತಮವಾದ ಸೇವೆ ಸಿಗಲಿ, ಹಾಗೂ ನಿಮ್ಮ ಮನದಾಳದ ಮಾತನ್ನು ನಮ್ಮ ವಾಹಿನಿಯ ಮೂಲಕ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್.